ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10th ಸ್ಟ್ಯಾಂಡರ್ಡ್ ಸಮೇಟಿವ್ ಅಸೆಸ್ಮೆಂಟ್ 1 SA1 2025 and 26 LBA ಬೇಸ್ಡ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ಇಂಗ್ಲಿಷ್ನ SA1 ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರದಲ್ಲಿ SA1 ಕ್ವಶನ್ ಪೇಪರ್ ಹಾಗೆ ಕೀ ಆನ್ಸರ್ಸನ್ನು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದು ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ವಿಡಿಯೋ ಕೆಳಗಡೆ ಕಾಣ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಇಲ್ಲಿ LBA ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಒಂದು ಬೋರ್ಡ್ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಇಲ್ಲಿ ಸಿದ್ಧವಾಗಿರುತ್ತೆ. ಫಸ್ಟ್ ಮೇನ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀಡಲಾಗಿದೆ. ಫಸ್ಟ್ ಕ್ವಶನ್ ಟ್ಯಾಗ್ಗೆ ಸಂಬಂಧಿಸಿದ ಹಾಗೆ, ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ಇಲ್ಲಿ ವಾಸ್ ಹೆಲ್ಪಿಂಗ್ ವರ್ಬ್ ಇದೆ, ಇಟ್ ಪ್ರೊನೌನ್ ಇದೆ, ಸೊ ನಾಟ್ ಸೆಂಟೆನ್ಸಲ್ಲಿ ಇಲ್ಲ, ಆದ್ದರಿಂದ ವಾಸಂಟ್ ಇಟ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ಗೆ ಬಂದಾಗ ಲ್ಯಾಂಗ್ವೇಜ್ ಫಂಕ್ಷನ್, ಕಮ್ ಐ ವಿಲ್ ಡ್ರಾಪ್ ಯು, ನಾನು ನಿನ್ನನ್ನು ಡ್ರಾಪ್ ಮಾಡ್ತೇನೆ. ಇದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಆಪ್ಷನ್ ಸಿ ಆಫರಿಂಗ್ ಹೆಲ್ಪ್. ಇನ್ನು ಥರ್ಡ್ ಕ್ವಶನ್ಗೆ ಬಂದಾಗ ಇಲ್ಲಿ ಇಫ್ ಕ್ಲಾಸನ್ನು ನೀಡಲಾಗಿದೆ. ಲಾಸ್ಟ್ ಸೆಂಟೆನ್ಸ್ ಇದೆ, ಟೀಚರ್ ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ಡ್ಯಾಶ್ ಮಿಸ್ಡ್ ದ ಬಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವುಡ್ ನಾಟ್ ಹ್ಯಾವ್. ಯಾಕೆಂದರೆ ಅಲ್ಲಿ ಮಿಸ್ಡ್ ನೆಗೆಟಿವ್ ವರ್ಡ್ ಇದೆ, ಸೊ ಅಲ್ಲಿ ವುಡ್ ನಾಟ್ ಹ್ಯಾವ್ ಅನ್ನು ನಾವು ಇಫ್ ಕ್ಲಾಸ್ ತಗೊಳ್ತೇವೆ. ನಂತರ ಫೋರ್ತ್ ಕ್ವಶನ್ಗೆ ಬಂದಾಗ ಇನ್ಫಿನಿಟಿವ್ ಇದೆ. ರೋಮಾ ತಲ್ರೇಜಾ ಜಾಮ್ಡ್ ಬಿಟ್ವೀನ್ ದ ಅದರ್ ವುಮೆನ್ ವಾಸ್ ಟ್ರೈಯಿಂಗ್ ಟು ಫೈಂಡ್ ಸಮ್ ಸ್ಪೇಸ್. ಇಲ್ಲಿ ಟು ಫೈಂಡ್, ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ನು ಸೆಕೆಂಡ್ ಮೇನ್ ಡೂ ಆಸ್ ಡೈರೆಕ್ಟೆಡ್ 12 ಮಾರ್ಕ್ಸ್ ಇದೆ. ಫಸ್ಟ್ ಕ್ವಶನ್ ಬಂದು ಸಿಲೆಬಲ್ಸ್ನಲ್ಲಿ ವಿಚ್ ವರ್ಡ್ ಹ್ಯಾಸ್ 1 syllable? ರೀಚ್, ಸಿಲ್ವರ್, ಕಿಲೋ, ಪೇಪರ್. ಇಲ್ಲಿ ರೀಚ್ 1 syllable, ಸಿಲ್ವರ್ 2 syllable, ಕಿಲೋ 2 syllable, ಪೇಪರ್ 2 syllable. ರೀಚ್ ಇಸ್ ದಿ ಕರೆಕ್ಟ್ ಆನ್ಸರ್. ನಂತರ ಕೊಲೋಕೇಟಿವ್ ಬಂದಾಗ ಕಾಲ್ ಇದೆ, ಕಾಲ್ ಸೆಂಟರ್. ಸೆವೆಂತ್ ಒನ್ಗೆ ಬಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಹೂ ಈಸ್ ಡ್ಯಾಶ್ ಫಾಸ್ಟೆಸ್ಟ್ ಬೌಲರ್ ಇನ್ ದ ಕ್ಲಾಸ್. ಇಲ್ಲಿ ಫಾಸ್ಟೆಸ್ಟ್ ಸೂಪರ್ಲೇಟಿವ್ ಇರೋದ್ರಿಂದ ದ ಫಾಸ್ಟೆಸ್ಟ್. ಇನ್ನು ಏಯ್ತ್ ಒನ್, ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ಸ್ವಾಮಿ ಆರ್ಗ್ಯೂಡ್ ವಿತ್ ಹಿಸ್ ಫಾದರ್ ಡ್ಯಾಶ್ ಇಟ್ ವಾಸ್ ಯೂಸ್ಲೆಸ್, ಬಟ್ ಇಟ್ ವಾಸ್ ಯೂಸ್ಲೆಸ್. ಬಟ್ ಈಸ್ ದಿ ಕರೆಕ್ಟ್ ಆನ್ಸರ್. ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಇದೆ. ರಾಜಿ ವೆಂಟ್ ಟು ದ ರೈಲ್ವೆ ಸ್ಟೇಷನ್ ಡ್ಯಾಶ್ 10:30 AM ಅಟ್ 80 ಅಟ್ ಇದಕ್ಕೆ ಆನ್ಸರ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರಮ್ ಇದೆ. ವಿ ಡ್ಯಾಶ್ ಬಿ ಪ್ಲಸ್ ರೈಟ್ ದ ಟೆಸ್ಟ್ ಟುಡೇ. ಇಲ್ಲಿ ವಿ ಪ್ಲೂರಲ್ ಆಗಿದೆ, ಟುಡೇ ಪ್ರೆಸೆಂಟ್ ಇರೋದ್ರಿಂದ ಪ್ಲೂರಲ್ಗೆ ಆರ್, ಬಿ ಬಂದು ಆರ್ ಆಗುತ್ತೆ, ರೈಟ್ ಇರೋದು ರೈಟಿಂಗ್. ವಿ ಆರ್ ರೈಟಿಂಗ್ ದ ಟೆಸ್ಟ್ ಟುಡೇ. ನೆಕ್ಸ್ಟ್, ಯೂಸ್ ದ ವರ್ಡ್ ಸ್ಮೈಲ್ ಆಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್. ಐ ಸ್ಮೈಲ್ ಎವ್ರಿ ಡೇ, ಶಿ ಸ್ಮೈಲ್ಸ್ ಬ್ಯೂಟಿಫುಲ್ಲಿ. ಐ ಸ್ಮೈಲ್ ಇನ್ ಹೋಮ್, ಐ ಸ್ಮೈಲ್ ಇನ್ ಸ್ಕೂಲ್. ಈ ರೀತಿ ಓನ್ ಸೆಂಟೆನ್ಸನ್ನು ಬರಿಬೋದು. ಇನ್ನು ಪಾಸ್ಟ್ ಟೆನ್ಸಲ್ಲೂ ಸಹ ಬರಿಬೋದು. ಐ ಸ್ಮೈಲ್ಡ್ ಈ ರೀತಿ, ಶಿ ಸ್ಮೈಲ್ಡ್, ವಿ ಸ್ಮೈಲ್ಡ್ ಅಂತ ಸೆಂಟೆನ್ಸನ್ನು ಸ್ಟಾರ್ಟ್ ಮಾಡಿ ಬರಿಬೋದು. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಬಂದು ನೆಕ್ಸ್ಟ್ 12th ಕ್ವಶನ್, ಸೀಮಾ ಈಸ್ ದಿ ಟಾಲೆಸ್ಟ್ ಗರ್ಲ್ ಇನ್ ಅವರ್ ಸ್ಕೂಲ್. ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಇದೆ. ಸೀಮಾ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ಅವರ್ ಕ್ಲಾಸ್. ಇನ್ನು 13th ಬಂದಾಗ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಇದೆ. ಮ್ಯಾನ್ ಇನ್ವೆಂಟೆಡ್ ಮೆಷಿನ್ಸ್. ಇಲ್ಲಿ ಪಾಸ್ಟ್ ಟೆನ್ಸ್ ಆಗಿದೆ. ಇದು ನಾವು ಮೆಷಿನ್ಸನ್ನು ಸಬ್ಜೆಕ್ಟಲ್ಲಿ ಬರೆದಾಗ ಪಾಸ್ಟ್ ಟೆನ್ಸ್ಗೆ ಪ್ಲೂರಲ್ಗೆ ಬಂದು ವರ್ ಬರಿಬೇಕಾಗುತ್ತೆ. ಮೆಷಿನ್ಸ್ ವರ್ ಇನ್ವೆಂಟೆಡ್ ಬೈ ಮ್ಯಾನ್. ಇನ್ನು 14th ಕ್ವಶನ್ಗೆ ಬಂದಾಗ ಗಿವ್ 1 word ಆನ್ಸರ್ ಫಾರ್ ದ ಫಾಲೋಯಿಂಗ್ ಇದೆ. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ, ಕಮ್ಯೂಟರ್. ಇದು ಗರ್ಲ್ ಬೈ ದ ಟ್ರ್ಯಾಕ್ಸ್ನಲ್ಲಿ ಬರುತ್ತೆ. ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್. ಸುಪ್ರೀಂ ಕೋರ್ಟ್ ಗೇವ್ ಕರೆಕ್ಟ್ ಡ್ಯಾಶ್ ಇನ್ ದ ಕೋರ್ಟ್ ಟುಡೇ. ಜಡ್ಜ್ ಇದೆ, ಜಡ್ಜ್ಮೆಂಟ್. ಇನ್ನು 16th ಕ್ವಶನ್, ಚೇಂಜ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಇದೆ. ಅಂಡರ್ಲೈನ್ ಸೆಂಟೆನ್ಸ್ ನೋಡಿ, ಐ ಆಮ್ ಕಂಪ್ಲೀಟಿಂಗ್ ಮೈ ಮ್ಯಾಥ್ಸ್ ಹೋಮ್ವರ್ಕ್. ಇಲ್ಲಿ ನಿಖಿತಾ ರಿಪ್ಲೈ ಮಾಡ್ತಾ ಇದ್ದಾಳೆ, ಸೊ ನಾವು ಬರೀಬೇಕಾದ್ರೆ ನಿಖಿತಾ ರಿಪ್ಲೈಡ್ ದಟ್ ಶಿ ವಾಸ್ ಕಂಪ್ಲೀಟಿಂಗ್ ಹರ್ ಮ್ಯಾಥ್ಸ್ ಹೋಮ್ವರ್ಕ್. ಇನ್ನು ಥರ್ಡ್ ಮೇನ್ಗೆ ಬಂದಾಗ ಎಡಿಟಿಂಗ್ ಎರರ್ಸಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿರ್ತಕ್ಕಂಥ ಎರರ್ಸನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಕ್ಲೂಸ್ ಕೊಟ್ಟಿದೆ. ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದಿ ಕಾಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಈ ಲಾಸ್ಟ್ ಬ್ಯಾಲೆನ್ಸ್ ಫೆಲ್ ಡೌನ್ ಬಟ್ ಬ್ರೋಕ್ ಈಸ್ ಲೆಗ್ ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ ಇಲ್ಲಿ ಸೆಕೆಂಡ್ ಸೆಂಟೆನ್ಸ್ ನೋಡಿ, ಈ ಲಾಸ್ಟ್ LAST ಕೊಟ್ಟಿದೆ, ಅದು ಕೊನೆ ಅಂತ ಆಗ್ಬಿಡುತ್ತೆ. ಅಲ್ಲಿ LOST ಬರಬೇಕು.
ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್ ಅಂದಾಗ ಆ ಲಾಸ್ಟ್ ಸೆಂಟೆನ್ಸಲ್ಲಿ ಬಟ್ ಬ್ರೋಕ್ ಈಸ್ ಲೆಗ್ ಅಂತ ಇದೆ. ಈ ಲಾಸ್ಟ್ ಈಸ್ ಬ್ಯಾಲೆನ್ಸ್, ಫೆಲ್ ಡೌನ್ ಅಂಡ್ ಬ್ರೋಕ್ ಈಸ್ ಲೆಗ್, ಅಲ್ಲಿ ಅಂಡ್ ಬರಬೇಕಾಗುತ್ತೆ. ಇನ್ನು ಫೋರ್ತ್ ಮೇನಲ್ಲಿ ಬಂದಾಗ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್ ಹೀರೋ ಲೆಸನ್ನಿಂದ ಇದೆ. ಸ್ವಾಮಿಸ್ ಫಾದರ್ ಡ್ರೂ ಇಸ್ ಅಟೆನ್ಷನ್ ಟು ಎ report in the newspaper. What was the report about? Newspaper report about a bravery of a village boy who came to face with a tiger and climbed a tree and stayed off of a day for someone come on the way and kill the tiger. Nantara 19th question, how did Ambedkar and Mahatma Gandhiji try to wipe out caste discrimination from India? Illi Mahatma Gandhiji reminded the higher caste their duties towards lower castes. Ambedkar reminded the inherent rights to equally born with the power classes. One stressed the duties, another stressed the rights. E answer. What makes you think that Don Anselmo was a man of principles? Illi Don Anselmo rejected the extra money offered by the Americans, as he quoted earlier. He fixed to that words, and he took the same amount what he had quoted earlier. So he is the man of principles. How can you say that Dr. B.R. Ambedkar was a voracious reader? ಇಲ್ಲಿ 4 ಪಾಯಿಂಟ್ಸ್ ಅನ್ನು ಬರೀಬೇಕಾಗುತ್ತೆ. Ambedkar bought books by curtailing his daily needs. He purchased 2000 old books in New York. He purchased so many books in London that they have to send to India in 32 boxes. ಅಲ್ಲಿ ಇನ್ನೂ ಒಂದು ಪಾಯಿಂಟ್ ಸೇರಿಸ್ಬೋದು. He had a insatiable thirst for books ಅಂತಲೂ ಸೇರಿಸ್ಬೋದು. ನಂತರ ವೈ ಇಸ್ ದ ಪೊಯೆಟ್ ಕ್ವಾರಲಸ್? ಇದು ಸಾಂಗ್ ಆಫ್ ಇಂಡಿಯಾದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ the poet was quarrelous because he could not find a song to praise Mother India, because Mother India is rejected all his songs. Nantara why were Babu and Manju disappointed with the way the students were marching? Idu Narayanpura incident inda. Illi Babu and Manju were expected the march would be very violent, but the student leaders managed the march very silent without slogans. So Babu and Manju were disappointed. Why had Patil, the sub-inspector, came to Mohan house? Sub-inspector Patil came to Mohan house, he want to give a warn about the police raid, and took the cyclo-styling machine to save the Mohan's family. Nantara how did Dickie Dolma practice for the task of scaling Mount Everest anta ide. Dickie Dolma andaga on the top of the world lesson inda. Illi Dickie Dolma joined the mountaineering schools. He practiced regularly and she got A grade in the tests. ಈ ಉತ್ತರವನ್ನು ಬರೀಬೇಕಾಗುತ್ತೆ. ನಂತರ ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ದ Dickie Dolma's life? From Dickie Dolma's life we learn that we should not be shirkers when the hurdles came in our life. We have to be regular practice. Hard work always follows the success always follows the hard work. We should be work hard to get a success in life. ಇದು 2 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಇನ್ನು ಫಿಫ್ತ್ ಮೇನ್ಗೆ ಬಂದಾಗ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ಹೌ ಡು ಯು ಸೇ ದಟ್ ಬಲೇಶ್ವರ್ ವಾಸ್ ಕೈಂಡ್ ಎನಫ್ ಟು ಸೇವ್ ರೋಮಾಸ್ ಲೈಫ್? ಹೌ ಡಸ್ ದ ಮದರ್ ಅರ್ತ್ ಶೋ ಹರ್ ಪೇಷನ್ಸ್ ಇನ್ ಈಚ್ ಸಿಚುವೇಶನ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್? ಇದು 2 ಕ್ವಶನ್ಸು 3 ಮಾರ್ಕ್ಸ್ಗೆ. ಇನ್ನು ಎಕ್ಸ್ಟ್ರಾಕ್ಟ್ಸ್ಗೆ ಬಂದಾಗ ಫಸ್ಟ್, ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಇದು ಹೀರೋ ಪಾಠದಿಂದ. ಹೂ ಈಸ್ ಯು ರೆಫರ್ಡ್ ಅಂದಾಗ ಹೀರೋ. ಹೂ ವಾಂಟೆಡ್ ಟು ಮೇಕ್ ಇಮ್ ದ ಲಾಫಿಂಗ್ ಸ್ಟಾಕ್ ಆಫ್ ದ ಸ್ಕೂಲ್ ಅಂದಾಗ ಫಾದರ್. Why did the speaker tell like that? ಅಂದಾಗ the father wanted him to sleep alone in the office. He should not go to sleep beside the mother in the night. Next, please help me take her to hospital. ಇದು ಬಂದು ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಂದ. ನೇಮ್ ದ ಸ್ಪೀಕರ್ ಆಫ್ ದ ಅಬೌವ್ ಲೈನ್ಸ್ ಅಂದಾಗ ಬಲೇಶ್ವರ್. ಹೂ ಡಿಡ್ ಹಿ ರಿಕ್ವೆಸ್ಟೆಡ್ ಟು ಹೆಲ್ಪ್ ಹಿಮ್ ಅಂದಾಗ ಹಿ ರಿಕ್ವೆಸ್ಟೆಡ್ ಟು ಮೋಟರಿಸ್ಟ್ಸ್. ವಾಟ್ ವಾಸ್ ದ ರೆಸ್ಪಾನ್ಸ್ ಅಂದಾಗ ನೋ ಬಡಿ ಸ್ಟಾಪ್ಡ್. ನಂತರ ಬಂದಾಗ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್, ಹಿ ನ್ಯೂ ದೇ ವರ್ good people but I did not sell them the trees in the orchard. ಇಲ್ಲಿ who is the I here ಅಂದಾಗ ಡಾನ್ ಅನ್ಸೆಲ್ಮೋ. who were the good people ಅಂದಾಗ Americans. why did not he sell the trees ಅಂದಾಗ he planted the trees in the name of children. he thought that the tree belongs to the children of the village. Next 30th ಬಂದಾಗ what song shall I sing of you my mother? who does I refer ಅಂದಾಗ poet ವಿ.ಕೆ. ಗೋಕಾಕ್. who is the mother here ಅಂದಾಗ the mother India. What type of song does the poet wish to sing ಅಂದಾಗ he wanted to wish to sing about the beauty and glory of the mother India. ನಂತರ ಇಲ್ಲಿ ಪ್ರೊಫೈಲ್ ರೈಟಿಂಗ್ ಇದೆ. ಅದಾದ ನಂತರ ಸ್ಟೋರಿ ಡೆವಲಪ್ಮೆಂಟ್, ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ, ಕ್ವಾಲಿಟಿ ಆಫ್ ಮರ್ಸಿ, ಪೋಯಮ್, ಪ್ಯಾಸೇಜ್ ಆದ ನಂತರ ಇಲ್ಲಿ ಒಂದು ಇವಿದೇನು 4 ಮಾರ್ಕ್ಸಲ್ಲಿ ಸಮರಿ ಬಂದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ನಂತರ
ಐ ಆಮ್ ದ ಲ್ಯಾಂಡ್ ಮತ್ತು ಮದರ್ ಅದು ದ ಸಾಂಗ್ ಆಫ್ ಇಂಡಿಯಾ ಇದೆ. ನಂತರ ಎಸ್ಸೆಗಳಿದೆ, ಅದಾದ ನಂತರ ಲೆಟರ್ಸ್. ನೋಡಿ ಮಕ್ಕಳೇ, ಈ ಎಲ್ಲ ಕ್ವಶನ್ಸ್ಗೂ ಇಲ್ಲಿ ಆನ್ಸರ್, ಕೀ ಆನ್ಸರನ್ನು ನೀಡಲಾಗಿದೆ. ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರನ್ನು ನೀಡಲಾಗಿರುತ್ತೆ. ನೀವು ಈ ಒಂದು PDF ಅನ್ನು ನೀವು ಸ್ಕ್ರೀನ್ನ ಮೇಲೆ ಬರ್ತಕ್ಕಂತಹ ಡೌನ್ಲೋಡ್ ಬಟನನ್ನು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ. ನೋಡಿ, ಎಲ್ಲ ಕೀ ಆನ್ಸರ್ ಇದೆ, ಪೂರ್ತಿ ಎಲ್ಲ ಪ್ರಶ್ನೆಗಳಿಗೂ ಇದೆ. ಇದು LBA ಬೇಸ್ಡ್, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಆಧಾರದ ಮೇಲೆ ಮಾಡಿರ್ತಕ್ಕಂತಹ ಒಂದು ಮಾಡಲ್ SA1 ಕ್ವಶನ್ ಪೇಪರ್ ಫಾರ್ ಇಂಗ್ಲೀಷ್. ಮೈ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ದ ವಿಡಿಯೋ ಆ್ಯಂಡ್ ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಅವರು ಸಹ ವಿಡಿಯೋ ನೋಡಲಿ, ಹಾಗೆ ಈ ಒಂದು ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ವಿಡಿಯೋಸ್ ಇನ್ ಲರ್ನ್ ಈಸಿಲಿ ಚಾನಲ್.